ಕರ್ನಾಟಕ ತಕ್ ವೀಕ್ಷಕರಿಗೆ ಸ್ವಾಗತ. ಇಡೀ ದೇಶಾದ್ಯಂತ ಮನೆ ಮಾತಾಗಿರುವ ಅರುಣ್ ಯೋಗಿರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಟಾಕಿಂಗ್ ಟು ಕರ್ನಾಟಕ ತಕ್. ಇವಾಗ ಎಲ್ಲರೂ ಕೇಳೋ ಪ್ರಶ್ನೆ ಕೇಳ್ತಲ್ಲ, ಒಂದು 3-4 ಕ್ವಶನ್ ನಿಮ್ಮ ಹತ್ರ ಕೇಳೋದು. ಒಂದು, ಮುದ್ದವಾದ ಕಣ್ಗಳು, ಆ ಮುದ್ದಾದ ಸ್ಮೈಲ್, ನಗುಮುಖ ಬಾಲರಾಮನ ಮೇಲೆ ಹೆಂಗ್ ಬಂತು ಸರ್? ಅದು ಹೆಂಗೆ ಆ ಟೆಕ್ಸ್ಚರ್ ಕೊಟ್ರಿ? ಆ ಕ್ರೆಡಿಟ್ಸ್ನ ಮೋಸ್ಟ್ಲಿ ನಾವು ಒಬ್ಬನೇ ತಗೊಳ್ಳೋದು ಬೇಡ ಅನ್ಸುತ್ತೆ ಈಗ ಸಮಯಕ್ಕೆ. ಆ ಟೈಮಲ್ಲಿ ಕೊಟ್ಟಂಥ ಮುಹೂರ್ತ ಇರ್ಬೋದು, ಆ ಟೈಮಲ್ಲಿ ಕೊಟ್ಟಂಥ ಸಮಯ ಮತ್ತು ಮಾಡಿದಂಥ ನಮ್ಮ ಅಲ್ಲಿ ಮುಖ್ಯ ಅರ್ಚಕರಾದ ಗಣೇಶಾಚಾರ್ಯ ಅವರು ಮಾಡಿದಂತಹ ಒಂದು ಪ್ರತಿಷ್ಠಾಪನಾ ವಿಧಿವಿಧಾನಗಳಿರ್ಬೋದು, ಇವೆಲ್ಲನೂ ಇನ್ಫ್ಲೂಯೆನ್ಸ್ ಆಗಿದೆ ಅನ್ಸುತ್ತೆ. ಜೊತೆಗೆ ಆ ಸಮಯದಲ್ಲಿ ಏನು ಮಾಡಬೇಕು ನಾನು ಅಂತ ಭಗವಂತನೇ ತೀರ್ಮಾನ ಮಾಡಿ ನನ್ನ ಕೈಲಿ ಮಾಡಿಸಿದ್ದಾರೆ ಅನ್ಸುತ್ತೆ, ನಾನು ಮಾಡಿದೆ ಅನ್ನೋದಕ್ಕಿಂತ. ಯಾಕಂದ್ರೆ ನನಗೆ ಹೇಳಿದೆ, ಪ್ರತಿ ಸಲ ಹೇಳಿದ್ದೀನಿ, 8 ಎಷ್ಟೊಂದು ರೀತಿ ಕಣ್ಣುಗಳು ಮಾಡ್ಲಿಕ್ಕೆ ಗೊತ್ತು ನನಗೆ. ಒಂದೇ ಕಣ್ಣನ್ನು ಒಂದು ವಿಜುವಲ್ ಪ್ರೆಸೆಂಟೇಷನ್ ಅಂದರೆ ನೋಡಿದ್ರೆ ಅದು ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡೋಂಥ ಭಾಳಷ್ಟು ರೀತಿ ಗೊತ್ತು ನನಗೆ ಕಣ್ಣುಗಳು ಮಾಡೋದು. ಬಟ್ ಆ ಸಮಯದಲ್ಲಿ ಈ ರೀತಿ ಬೇಕು ಅಂತ ನನಗೆ ಆದೇಶ ಮಾಡಿ ಅವರೇ ಮಾಡಿಸ್ಕೊಂಡಿರ್ಬೋದು. ಅದು ನನಗೆ ಗೊತ್ತಿಲ್ಲ, ನೀವೇನು ಹೇಳ್ತಿದ್ರ ಮೊನ್ನೆ. ಇಲ್ಲ, ನನಗೆ ಮಾಡೋ ವಿಗ್ರಹದಲ್ಲಿ ನಾನೇ ಫಸ್ಟು ಆ ಮಂದಸ್ಮಿತನ ಯಾವಾಗಲೂ ನೋಡ್ಲಿಕ್ಕೆ ಇಷ್ಟ ಬಯಸ್ತೀನಿ. ನನಗದು ನಾನು ಮಾಡೋ ವಿಗ್ರಹದಲ್ಲಿ ನಗು ಇಲ್ಲ ಅಂದ್ರೆ ನನಗೆ ನಿದ್ದೆ ಬರಲ್ಲ. ಸೊ ನನಗೆ ಮೊದಲು ನೋಡ್ಬೇಕು, ಜನಕ್ಕೆ ಬೇಕು ಅನ್ನೋದಕ್ಕಿಂತ ನನಗೆ ಮೊದಲು ಬೇಕದು ಮಂದಸ್ಮಿತ. ಅದಕ್ಕೆ ನಾನು ರಿಲೇಟೆಡ್ ಏನು ಮಾಡಿರ್ತೀನಿ, ಈ ಮಸಲ್ಸ್ಗಳ ಬಗ್ಗೆ ಭಾಳ ಸ್ಟಡಿ ಮಾಡಿರ್ತೀನಿ ನನಗೆ ಮುಂಚೆನೆ. ಈಗ ನಕ್ಕದಾಗ ಏನು ಮಸಲ್ಸ್ ನೋಡಿ, ನಮಗೆ ಕೋಪ ಬಂತು ಅಂದರೆ ಉಬ್ಬು 2 ಒಳಗೆ ಬಂದರೆ ಅದು ಕೋಪ ಬಂದಿದೆ ಮನುಷ್ಯನಿಗೆ ಅಂತ. ನಕ್ಕದಾಗ ಕೆಲವೊಂದು ಮಸಲ್ಸ್ಗಳು ಚೇಂಜಸ್ ಆಗುತ್ತೆ ಮುಖದಲ್ಲಿ, ಫೇಶಿಯಲ್ ಮಸಲ್ಸ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಎಲ್ಲ ಗೊತ್ತಿದೆ ನನಗೆ. ಅಂದರೆ ನಾನು ಇಷ್ಟು ವರ್ಷ ಎಲ್ಲ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ದೀನಿ. ಅದು ಎಷ್ಟು ಮಟ್ಟಕ್ಕೆ ಇಲ್ಲಿ ಉಪಯೋಗಿಸ್ಬೇಕು ಅದು ಭಾಳ ಇಂಪಾರ್ಟೆಂಟ್. ನನಗೆಲ್ಲ ಮಸಲ್ಸ್ ಗೊತ್ತಿದೆ. ನಾನು ಅದೇ ರೀತಿ ಮಾಡೋದಕ್ಕಿಂತ ಎಷ್ಟು ಬೇಕು ಇಲ್ಲಿಗೆ ಅಷ್ಟು ಮಾತ್ರ ತಗೊಂಡು ನೋಡಿದವ್ರಿಗೆ ಮನಸ್ಸಿಗೆ ಉಲ್ಲಾಸ ಮತ್ತು ಖುಷಿ ಸಿಗೋ ಮಟ್ಟಿಗೆ ನಾನು ಮಾಡೋಂಥ ಕೆಲಸ ಮಾಡ್ತಾ ಇದ್ದೀನಿ. ಇದು ಇವಾಗ ವರ್ಕ್ಶಾಪಲ್ಲಿ ಕೆತ್ತನೆ ಮಾಡ್ತಿದ್ದಾಗನೇ ಬೇರೆ ತರ ಇತ್ತು ವಿಗ್ರಹ. ಪ್ರಾಣ ಪ್ರತಿಷ್ಠಾಪನ ಆ ಗರ್ಭಗುಡಿಗೆ ತೆಗೆದುಕೊಂಡು ಹೋಗ್ಬಿಟ್ಟ ತಕ್ಷಣನೇ ಒಂದು ಕಲೆ ಬಂತು, ಒಂದು ಬೇರೆ ಇದು ಬಂತು. ಹೇಗಿತ್ತು ಸರ್ ಡಿಫ್ರೆನ್ಸ್ ಬಿಫೋರ್ ಆಫ್ಟರ್? ಸರ್ ಇದು ನಾವು ಊಹೆನೂ ಮಾಡ್ಲಿಕ್ಕಾಗಲ್ಲ. ಅಂದ್ರೆ ಇಷ್ಟು ದೊಡ್ಡ ವೈಭವದಲ್ಲಿ, ಇಷ್ಟು ಮಟ್ಟದ ಭದ್ರತೆಯಲ್ಲಿ, ಅಷ್ಟು ದೊಡ್ಡ ದೇವಸ್ಥಾನಕ್ಕೆ ಒಂದು ಮೂರ್ತಿ ಒಳಗೋಗ್ತಿದೆ, ಅದು ಪ್ರತಿಷ್ಠಾಪನೆ. ನಾವೆಲ್ಲ ಇದನ್ನ ನೋಡೇ ಇಲ್ಲ ಇಷ್ಟು ದೊಡ್ಡದನ್ನ ನಮ್ಮ ದೇಶದಲ್ಲಿ. ನನ್ನ ಪ್ರಕಾರ ನನಗೆ ಗೊತ್ತಿರಂಗೆ ಈಗಿನ ಸಮಯದಲ್ಲಿ ಇಂಥದ್ದು ಹಾಗೇ ಇಲ್ಲ. ಸೊ ಅದ್ರದ್ದು ಒಂದು ವಿಟ್ನೆಸ್ ಮಾಡಿದೆ ನಾನು. ಅದೆಲ್ಲ ಒಂದು ಜಾಗದ ಮಹಿಮೆ ಇರ್ಬೋದು, ಇತಿಹಾಸ ಇರ್ಬೋದು, ಜನರ ಪ್ರೀತಿ ಇರ್ಬೋದು, ಮಾಡಿದಂಥ ಪೂಜಾ ವಿಧಿವಿಧಾನಗಳಿರ್ಬೋದು, ಆ ಗರ್ಭಗುಡಿಯ ಒಂದು ಪಾಸಿಟಿವ್ ವೈಬ್ರೆನ್ಸ್ ಇರ್ಬೋದು. ಇಲ್ಲಿ ಯಾವುದೋ ಸಣ್ಣ ಹುಡುಗನಂಗೆ ಕಾಣ್ತಿದ್ರು ನನಗೆ, ನಾನು ಮಾಡಿದ ಮೂರ್ತಿ ಅಂತಾನೆ ಇತ್ತು. ಬಟ್ ಅಲ್ಲಿ ಹೋಗಿ ಕೂತಿ ಆ ಅಲಂಕಾರಗಳಾದ್ಮೇಲೆ ನನಗೆ ಅನ್ಸಿದ್ದು ಇದು ನಾನು ಮಾಡಿದ್ದಲ್ಲ ಅಂತ ಅನ್ನಿಸ್ತು ಸರ್. ಇದು ಅಷ್ಟು ಬದಲಾವಣೆ. ಒಬ್ಬ ಬಹಳ ಗಾಂಭೀರ್ಯವಾಗಿರುವಂಥ ಮಗು ರೀತಿ ಅವರು ಅಲ್ಲಿ ನೆಲೆಸಿ ಅದರಲ್ಲೂ ಒಂದು ಸಣ್ಣ ಒಂದು ನಗೆಯನ್ನು ತೋರಿಸ್ತಿದ್ದಾರೆ. ಅದು ಬಹಳ ಖುಷಿ ಕೊಡ್ತಾ ಇದೆ ಸರ್. ಅದು 6-7 ತಿಂಗಳು ಅಲ್ಲೇ ಇದ್ರಿ ಸರ್. ನೀವು ಏನಾದರೂ ಒಂದು ಸ್ಪೆಷಲ್ ಡಯಟ್, ಏನಾದರೂ ಒಂದು ಪೂಜೆಗೆ ಪುನಸ್ಕಾರ ಏನಾದ್ರು ಮಾಡ್ತಿದ್ರೆ ಇದಕ್ಕೋಸ್ಕರ ಅಂತ ಸರ್ ಪರೇಡಾಗಿ? ಸರ್ ಇದು ಕಲ್ಲು ನೋಡಿ, ಮೊದಲನೇ ದಿವಸದಿಂದ ಏನಂತಾರೆ ಕಲ್ಲಿಗೆ ಪೂಜೆ, ಮೊದಲನೇ ದಿವಸದಿಂದ ಶುರು ಮಾಡ್ಲಿಕ್ಕೆ ಮುಂಚಿನ ಒಂದು ಪೂಜೆ, ಮತ್ತೆ ಕಂಕಣ ಶಿಲ್ಪಿಗೆ ಕಟ್ಟುವಂಥದ್ದು. ಅದಾದ ನಂತರ ದಿನನಿತ್ಯ ಬೆಳಗ್ಗೆ ಸಂಜೆ ಅದಕ್ಕೆ ಕಲ್ಲಿಗೆ ಪೂಜೆ. ನಂದುವಲ್ಲ 3 ವಿಗ್ರಹಗಳಿಗೂ ಮಾಡ್ತಿದ್ರು. ಸೊ ಅವ್ರ ಕಡೆಯಿಂದ ಶಿಲ್ಪಶಾಸ್ತ್ರದ ಅನುಗುಣವಾಗಿ, ಆಗಮಶಾಸ್ತ್ರದ ಅನುಗುಣವಾಗಿ ಏನೇನು ಪೂಜೆಗಳು ಮಾಡೋಕೆಲ್ಲ ಮಾಡ್ತಾ ಇದ್ರು. ನಾವುಗಳು ಸಹ ಡಿಸಿಪ್ಲಿನ್ ನಮ್ದೇನು ಬೇಕು, ನಾನು ಮೊದಲಿಂದನೂ ಈಗಲ್ಲ, ಒಂದು 23 ವರ್ಷದಿಂದ ಡೈಲಿ ನಾನು ವ್ಯಾಯಾಮ ಮಾಡ್ತೀನಿ. ದಿನನಿತ್ಯ 40 ನಿಮಿಷದಿಂದ 1 ಗಂಟೆ ನಾನು ವ್ಯಾಯಾಮ ಮಾಡೇ ನಾನು ದಿನ ಶುರು ಮಾಡೋಂಥದ್ದು. ಅಲ್ಲಿ ಸ್ವಲ್ಪ ಯೋಗದ ಒಂದು ಟ್ರೈನಿಂಗ್ ಇತ್ತು, ಯೋಗನೂ ಸ್ವಲ್ಪ ಕಲಿಯುವಂಥ ಅವಕಾಶ ಸಿಕ್ತು. ಜೊತೆ ಡಯಟಲ್ಲಿ ಅಂದರೆ ನಾವು ಸಾಮಾನ್ಯವಾಗಿ ಸಾತ್ವಿಕ ಆಹಾರ ತಗೊಂಡ್ರೆ ತಾಳ್ಮೆ ಬರುತ್ತೆ, ಸ್ವಲ್ಪ ಕೋಪ ಕಮ್ಮಿ ಆಗುತ್ತೆ ಅಂತಾರೆ. ಆ ಒಂದು ಜಾಸ್ತಿ ಸ್ವಲ್ಪ ಅದನ್ನ ಈ ಸಲ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ನಾನು ಅದನ್ನು ಮಾಡಿದೆ ಈ ಸಲ. ಕೊನೆ ಪ್ರಶ್ನೆ ಸರ್, 6-7 ತಿಂಗಳು ಮಕ್ಕಳು, ನಿಮ್ಮ ವೈಫ್ ಎಲ್ಲರೂ ಕೂಡ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನೀವು ಹೇಳಿದ್ರಿ ಮಕ್ಕಳನ್ನ ಮುಖ ಮಾತ್ರ ನೋಡ್ತಾ ಇದ್ರಿ ಆ ಮುಗ್ಧತೆನ ತರೋದಲ್ಲಿ ಶಿಲೆನಲ್ಲಿ.
ಹೇಗೆ ಅವರ ಕಾಂಟ್ರಿಬ್ಯೂಷನ್ ಹೇಗೆ ನೋಡ್ತಿದ್ರಾ? ನಿಮ್ಮ ಸ್ಯಾಕ್ರಿಫೈಸ್ ಮಕ್ಕಳ ಮುಖ ನೋಡಿದ್ದು ಎಷ್ಟು ಯೂಸ್ಫುಲ್ ಆಗಿತ್ತು, ಅವ್ರ ಸ್ಯಾಕ್ರಿಫೈಸ್ ಎಷ್ಟು ಹಾರ್ಡಾಗಿತ್ತು ಸರ್? ಇವೆಲ್ಲದಕ್ಕಿಂತ ನೋವುಗಳು ಅಲ್ಲಿ ತುಂಬಾ ಜನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅಲ್ಲಿ ಅಷ್ಟು ಜನ ಶ್ರಮ ಪಡ್ತಾ ಇದ್ದಾರೆ. ಅದ್ರ ಮುಂದೆ ತುಂಬಾ ಸಣ್ಣದು. ಮೋಸ್ಟ್ಲಿ ಈ ಒಂದು ಮುಖ್ಯ ವಿಗ್ರಹ ಮಾಡಿದ್ದಕ್ಕೆ ನಾನು ನನ್ನ ಸಣ್ಣ ವಿಷಯ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಬಟ್ ಅಲ್ಲಿ ಸಾವಿರಾರು ಕಲಾವಿದರು, ಸಾವಿರಾರು ಕಾರ್ಮಿಕರು, ಇಂಜಿನಿಯರ್ಸ್ಗಳು, ಸೈಂಟಿಸ್ಟ್ಗಳು ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದಾರೆ. ಅದ್ರಲ್ಲಿ ನನ್ನದು ಒಂದು ಈ ಒಂದು 7 ತಿಂಗಳು ಮಾಡುವಂತ ಸೇವೆ, ಅದರಲ್ಲಿ ನಮ್ಮ ಪತ್ನಿಯು, ನಮ್ಮ ಶ್ರೀಮತಿಯವರು ಸಹ ಬಹಳ ಸಪೋರ್ಟ್ ಕೊಟ್ಟಿದ್ದಾರೆ. ಒಂದು ಏನಂದ್ರೆ ನೋಡಿ, ಇದು ಬಹಳ ಮುಖ್ಯವಾದ, ಇಡೀ ದೇವಸ್ಥಾನ ಎಷ್ಟೇ ಕಟ್ಟಿದ್ರು ಅಲ್ಟಿಮೇಟ್ ಆಗಿ ಅಲ್ಲಿ ದೇವರ ಮೂರ್ತಿಯನ್ನೇ ನೋಡ್ಲಿಕ್ಕೆ ಬರೋದು. ಅದಕ್ಕೆ ಒಂದು ನನ್ನ ಮನಸ್ಥಿತಿ ಮತ್ತೆ ನನ್ನ ಎಲ್ಲ ತುಂಬಾ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಎಲ್ಲೂ ನಾನು ಎಕ್ಸೈಟ್ ಆಗುವಂತ, ತುಂಬಾ ಕೋಪ ಬರೋದು, ಖುಷಿಯಾಗಿರೋದು, ಅಪ್ ಡೌನ್ ಜಾಸ್ತಿ ಮಾಡ್ಕೋಬಾರ್ದು. ಇರುತ್ತೆ ಅದು, ಬಟ್ ಜಾಸ್ತಿ ಆಗ್ಬಾರ್ದು. ಅದಕ್ಕೆ ನನಗೆ ಮನೆ ಸಪೋರ್ಟ್ ಬೇಕಾಗಿರುತ್ತೆ. ಅವರಿಬ್ರು ಮಕ್ಕಳ ಬಗ್ಗೆನೂ ಒಬ್ಬರೇ ಕೇರ್ ಮಾಡ್ತಿದ್ರು, ಅವರ ತಾಯಿನೂ ಸಹ ಸಪೋರ್ಟ್ ಮಾಡಿದ್ದಾರೆ. ಈ ಸಮಯದಲ್ಲಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಾನು. ಬಿಸಿಬೇಳೆ ಬಾತ್ ತಂದಿದ್ರಿ ನಿಮಗೋಸ್ಕರ ಏರ್ಪೋರ್ಟ್ಗೆ, ಇನ್ನೊಂದೇನು ಅನ್ನ ತೊಕ್ಕು ತಂದಿದ್ರು. ಹೌದು ಹೌದು. ಮಗಳು ಹೇಳೋದು ತಪ್ಕೊಳ್ತೀನಿ ಅಂತಂದ್ರೆ ನಾನು ನೋಡಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ. ನೋಡಿ, ಈಗ ಎಷ್ಟು ಸಾಧನೆ ಮಾಡಿದ ಮಕ್ಳಿಗೂ ಒಂದು ಅಪ್ಪ ಮಾಡಿದರೆ ಅನ್ನೋ ಸಂತೋಷ ಇದೆ. ಅದಕ್ಕಿಂತ ಹೆಚ್ಚಾಗಿ ದೇಶ ಸೇವೆ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು, ಅದು ತುಂಬಾ ಸಂತೋಷ ಇದೆ. ಸೊ ಇಂಥ ಒಂದು ಅವಕಾಶ ಬೇರೆ ಕಲಾವಿದರುಗಳಿಗೂ ಸಿಕ್ಲಿ. ಸಿಕ್ಕ ಅವಕಾಶಗಳನ್ನ ಕಲಾವಿದರು ಶ್ರದ್ಧೆಯಿಂದ ತೆಗೆದುಕೊಂಡು ಆ ಒಂದು ಕೆಲಸಗಳನ್ನ ಮಾಡಲಿ. ನನಗೆ ಸಿಕ್ಕಂತ ಅವಕಾಶಗಳೆಲ್ಲರಿಗೂ ಸಿಗ್ಲಿ ಕಲಾವಿದರಿಗೆ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಅರುಣ್ ಯೋಗಿರಾಜ್ ಅವರ ಮಾತುಗಳು, ಹೇಗೆ ಅವರು ಅಲ್ಲಿ 6-7 ತಿಂಗಳು ಇದ್ದು ಎಲ್ಲ ರೀತಿಯಾದ ಸ್ಯಾಕ್ರಿಫೈಸ್ ಮಾಡಿ ಆ ಶಿಲೆನ ಕೆತ್ತಿರೋದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಸಗಾಯರಾಜ್, ಕರ್ನಾಟಕ ತಕ್, ಬೆಂಗಳೂರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.